ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ನಂಬಿಕೆನ ನಿಜ ಮಾಡು. ನಾನು ಅವನ್ನ ನೋಡ್ಬೇಕು, ಮಾತಾಡಿಸ್ಬೇಕು. ಅವನ್ ಎಲ್ಲಿದ್ರು ನನ್ ಕಣ್ ಮುಂದೆ ಬರೋ ಹಾಗೆ ಮಾಡು. ಮಾಡ್ತೀಯ ಅಲ್ವಾ? ಮೈನಾ, ನೀನೇನ್ ಮೈನಾ ಪ್ರಿಯಕರ ಬಗ್ಗೆ ದೇವ್ರ ಹತ್ರ ಬೇಡ್ಕೊಳ್ಳೋಷ್ಟು ಮಟ್ಟಿಗೆ ಬಂದಿದ್ಯಾ? ಯಾಕೆ ಕೇಳ್ಕೋಬಾರ್ದು? ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ನಾನ್ ನಿಮಗ್ಲ ಹತ್ರ ಅಷ್ಟೇ ಅವನ ಹೆಸರು ಎತ್ತಲ್ಲ ಅಂತ ಹೇಳಿದ್ದು, ದೇವ್ರ ಹತ್ರ ಅಲ್ಲ. ಅದು ಅಲ್ದೆ ನಾನೇ ಅವನ್ನ ನಿಮ್ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳಿದ್ದೀನಲ್ವಾ. ದೇವ್ರ ಹತ್ರ ಸಹಾಯ ಕೇಳ್ದೆ ಇನ್ಯಾರ ಹತ್ರ ಕೇಳಿ? ಮೈನಾ, ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರೋದಿಲ್ಲ ಅನಿಸ್ತಿದೆ. ನಿನಗೇನ್ ಹೇಳ್ಬೇಕೋ ನನಗೆ ಗೊತ್ತಾಗ್ತಿಲ್ಲ. ಆ ಪ್ರಿಯಕರ ಎಲ್ಲ ಎಡು. ಅವನಿಲ್ಲ, ಸತ್ತೋಗಿದ್ದಾನೆ ಅಂತ ಮಾತ್ರ ನೀನ್ ನನ್ನ ಹತ್ರ ಹೇಳಕ್ ಬರ್ಬೇಡ. ನಿನ್ಗೆ ಅವನ್ ಮೇಲೆ ನಂಬಿಕೆ ಇಲ್ದೇ ಇರ್ಬೋದು ಕೃಷ್ಣವೇಣಿ, ಆದ್ರೆ ನನಗಿದೆ ನೋಡು. ಅವನ್ ಬರ್ತಾನೆ, ಖಂಡಿತ ಬಂದೇ ಬರ್ತಾನೆ. ಮೈನಾ 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 ನೋಡು, ನೀನ್ ಹೀಗೆ ಮಾಡ್ತಿದ್ರೆ ಮತ್ತೆ ಏನಾದ್ರೂ ಒಂದ್ ಎಡವಟ್ ಮಾಡ್ತೀಯಾ. ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು ಮೈನಾ. ಸಾಧ್ಯನೇ ಇಲ್ಲ. ನೀವ್ ಏನಾದ್ರೂ ಅನ್ಕೊಳ್ಳಿ, ನಾನು ಅವನ್ನ ನೋಡ್ಬೇಕು. ನಾನು ಅವನ್ನ ನೋಡೋ ಗಂಟ, ನಿಮ್ ಮುಂದೆ ಬಂದ್ ನಿಲ್ಸೋ ಗಂಟ ಸುಮ್ನಿರೋದೇ ಇಲ್ಲ. ಏನಾದ್ರೂ ಅನ್ಕೊಳ್ಳಿ. ಮೈನಾ ಮೈನಾ ನಿಂತ್ಕೋ. ಏನ್ ಇವಳು ಖಾರವಾಗಿ ಮಾತಾಡಿದ್ರೆ ಆ ಪ್ರಿಯಕರನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದನ್ನ ಬಿಡ್ತಾಳೆ ಅನ್ಕೊಂಡ್ರೆ ಇನ್ನು ಜಾಸ್ತಿ ಯೋಚನೆ ಮಾಡ್ತಿದ್ದಾಳೆ. ಈಗೇನ್ ಮಾಡೋದು ಕೃಷ್ಣವೇಣಿ? ನನಗೂ ಅದೇ ಗೊತ್ತಾಗ್ತಿಲ್ಲ ಅನುಷ್ಕಾ. ಆ ಕೃಷ್ಣನೇ ಏನಾದ್ರೂ ಒಂದ್ ದಾರಿ ತೋರಿಸ್ಬೇಕು. ಸರ್ಸು, ನಾನು ಹೋಗಿ ಬರ್ತೀನಿ. ಇರು, ಒಂದ್ ನಿಮಿಷ ಲಂಚ್ ಬಾಕ್ಸ್ ಕೊಡ್ತೀನಿ. ನಾನು ಹೇಳಿದ್ದು ಗಾರ್ಮೆಂಟ್ಸ್ಗೆ ಹೋಗಿ ಬರ್ತೀನಿ ಅಂತ, ಹೋಗ್ತೀನಿ ಅಂತ ಅಲ್ಲ. ಏನು ಹಂಗಂದ್ರೆ? ಅಂದ್ರೆ ಹಿಂಗ್ ಹೋಗಂಗ್ ಬರ್ತೀನಿ ಅಂತ. ನಂಗೇನ್ ಲಂಚ್ ಬೇಡ. ಅದೇನ್ ಸರಿಯಾಗಿ ಹೇಳು. ನನ್ ಕೆಲಸ ಬಿಡ್ತಾ ಇದೀನಿ ಸರ್ಸು.